ನಟ ದರ್ಶನ್ ತನ್ನ ಸಹಚರರ ಜೊತೆಗೆ ಜೈಲು ಸೇರೋದು ಖಚಿತ ಆಗಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಆತನಿಗೆ ಮಂಜೂರಾಗಿದ್ದಂತಹ ಬೇಲು ರದ್ದಾಗಿದೆ. ಇದರ ಬೆನ್ನಿಗೆ ಸಿಟಿ ಸಿವಿಲ್ ಕೋರ್ಟ್ ಮುಂಭಾಗ ಪೊಲೀಸರು ಬಿಗಿ ಭದ್ರತೆಯನ್ನ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಕೋರ್ಟ್ ಮುಖ್ಯ ದ್ವಾರದ ಬಳಿ ಬ್ಯಾರಿಕೇಡ್ ಅನ್ನ ಕೂಡ ಅಳವಡಿಕೆ ಮಾಡಲಾಗಿದೆ. ಡಿ ಗ್ಯಾಂಗ್ ಆರೋಪಿಗಳನ್ನ ಕೋರ್ಟ್ಗೆ ಕರೆತರೋ ಹಿನ್ನೆಲೆಯಲ್ಲಿ ಅಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅಂದರೆ ಅರೆಸ್ಟ್ ಮಾಡಿ ಕೋರ್ಟಿಗೆ ಕರ್ಕೊಂಡು ಬರ್ತಾರೆ, ಅದಕ್ಕಾಗಿ ಅಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಎಸಿಪಿ ಭರತ್ ರೆಡ್ಡಿ ಈಗಾಗಲೇ ಕೋರ್ಟ್ಗೆ ಬಂದಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅಂದರೆ ಕೋರ್ಟ್ ಆವರಣಕ್ಕೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ನೇರ ಸಂಪರ್ಕದಲ್ಲಿ. ಪ್ರಗತಿ, ಸಿಟಿ ಸಿವಿಲ್ ಕೋರ್ಟ್ ಮುಂಭಾಗ ಸದ್ಯ ಏನಾಗ್ತಾ ಇದೆ? ಇಲ್ಲಿಗೆ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಎಳ್ಕೊಂಡು ಬರ್ತಾರಾ ಹೆಂಗೆ? ರಕ್ಷತ್, ಹೌದು, ನಟ ದರ್ಶನ್ ಮತ್ತೆ ಅವರ ಒಂದು ಗ್ಯಾಂಗ್ಗೆ ಜಾಮೀನನ್ನ ರದ್ದು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸಿಟಿ ಸಿವಿಲ್ ಕೋರ್ಟ್ಗೆ ಆ ಒಂದು ಗ್ಯಾಂಗ್ ಅನ್ನ ಕರೆತರುವಂತಹ ಹಿನ್ನೆಲೆಯಲ್ಲಿ ಸಕಲ ರೀತಿಯ ಸಿದ್ಧತೆಯನ್ನು ಕೂಡ ಸಿಟಿ ಸಿವಿಲ್ ಕೋರ್ಟ್ ನ ಆವರಣದಲ್ಲಿ ಮಾಡ್ಕೊಂಡಿರುವಂತದ್ದು. ಅಂದ್ರೆ ದರ್ಶನ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಒಬ್ಬ ನಟ, ಸೊ ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿರುವಂತಹ ನಟ. ದರ್ಶನ್ ಅನ್ನ ನೋಡೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಈ ಹಿಂದೆ ಯಾವಾಗೆಲ್ಲ ದರ್ಶನ್ ಕೋರ್ಟ್ಗೆ ಬಂದಿದ್ರು ಆಗೆಲ್ಲವೂ ಕೂಡ ಈ ಒಂದು ಕೋರ್ಟ್ ನ ಆವರಣ ಸಾಕಷ್ಟು ಜನ ಜಾತ್ರೆಯಿಂದ ತುಂಬಿ ಹೋಗಿತ್ತು. ಸಾಕಷ್ಟು ಜನ ಸೇರ್ತಾ ಇದ್ರು. ಅಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರ್ದು, ತಳ್ಳಾಟ ನೂಕಾಟ ಆಗಬಾರ್ದು, ಜನರ ಮಧ್ಯೆನೆ ನೂಕುನುಗ್ಗಲು ಆಗಬಾರ್ದು ಅನ್ನುವಂತಹ ಹಿನ್ನೆಲೆಯಲ್ಲಿ ಬಿಗಿ ಬಂದೋಬಸ್ತನ್ನ ಇಲ್ಲಿ ನಿಯೋಜನೆ ಮಾಡಿರುವಂತದ್ದು. ಈಗಾಗಲೇ ಎಸಿಪಿ ಭರತ್ ರೆಡ್ಡಿ ಅವರು ಕೂಡ ಸ್ಥಳಕ್ಕೆ ಬಂದು ಇಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆ ಆಗ್ತಿದೆ ಅನ್ನುವಂತಹ ಪರಿಶೀಲನೆಯನ್ನ ಕೂಡ ಮಾಡ್ಕೊಂಡು ಹೋಗಿರುವಂತದ್ದು. ಹೆಚ್ಚುವರಿ ಸಿಬ್ಬಂದಿ, ಅಂದ್ರೆ ಇಷ್ಟು ದಿನ ಎಷ್ಟು ಸಿಬ್ಬಂದಿ ಇರ್ತಾ ಇದ್ರು ಅವರಿಗಿನ ಡಬಲ್ ಸಿಬ್ಬಂದಿಯನ್ನ ಇವತ್ತು ನಿಯೋಜನೆ ಮಾಡಿರುವಂತದ್ದು. ಈಗ ಏನ್ ನೀವು ಕೋರ್ಟ್ ಮುಂಭಾಗದಲ್ಲಿ ಕಾಣ್ತಾ ಇದ್ದೀರಾ, ಇದಿನ್ನೂ ಭಾಗಶಃ ಸಿಬ್ಬಂದಿ ನಿಯೋಜನೆ ಆಗಿದ್ದಾರೆ. ಇನ್ನಷ್ಟು ಹೆಚ್ಚಿನ ಸಿಬ್ಬಂದಿಗಳು ಇನ್ನ ಸ್ವಲ್ಪ ಹೊತ್ತಿಗೆ ಏನೋ ಇಲ್ಲಿ ನಿಯೋಜನೆ ಆಗುವಂತಹ ಸಾಧ್ಯತೆ ಇದೆ. ಸೊ ದರ್ಶನ್, ಪವಿತ್ರ ಗೌಡ ಸೇರಿ ಇದ್ದಂತಹ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 7 ಆರೋಪಿಗಳ ಜಾಮೀನು ರದ್ದಾಗಿರುವಂತಹ ಹಿನ್ನೆಲೆ ಅವರೆಲ್ಲರನ್ನೂ ಕೂಡ ಹಂತ ಹಂತವಾಗಿ ಕೋರ್ಟ್ಗೆ ಕರೆತರ್ತಾರೆ. ದರ್ಶನ್ 4 ಗಂಟೆ ಒಳಗಡೆ ಶರಣಾಗುವಂತಹ ಮಾಹಿತಿ ಇದೆ. ಪವಿತ್ರ ಗೌಡ ಕೂಡ ಬರ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಬಿಗಿ ಬಂದೋಬಸ್ತನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಹಂತ ಹಂತವಾಗಿ ಆರೋಪಿಗಳು ಈ ಭಾಗದಲ್ಲಿ ಬರುವಂತಹ ಹಿನ್ನೆಲೆ ಯಾವುದೇ ಸಮಸ್ಯೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ರೀತಿಯ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ತಗೊಂಡಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಪ್ರಗತಿ ಮಾಹಿತಿಗೆ. ನಟ ದರ್ಶನ್ ಜೈಲಲ್ಲಿ ದಿನಗಳನ್ನ ಕಳೆದಿದ್ದು 4 ತಿಂಗಳು 20 ದಿನ. ಅಕ್ಟೋಬರ್ 30ನೇ ತಾರೀಕು ಜಾಮೀನನ್ನ ಪಡ್ಕೊಳ್ತಾರೆ ಮೆಡಿಕಲ್ ಆಧಾರದ ಮೇಲೆ. ಅವರಿಗೆ ಬಳ್ಳಾರಿ ಜೈಲಿನಲ್ಲಿ ಸಿಕ್ಕಾಪಟ್ಟೆ ಬೆನ್ನೋವು ಕಾಡೋದಕ್ಕೆ ಶುರುವಾಗಿತ್ತು. ಸೂಕ್ತವಾದಂತಹ ಸೌಲಭ್ಯ ಆಗಲಿಲ್ಲ. ಹೀಗಾಗಿ ಬೆನ್ನೋವು ಜಾಸ್ತಿಯಾಗಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಆ ಮಾನದಂಡದ ಮೇಲೆ ಮೆಡಿಕಲ್ ಗ್ರೌಂಡ್ ಮೇಲೆ ಅಕ್ಟೋಬರ್ 30ನೇ ತಾರೀಕು ನಟ ದರ್ಶನ್ಗೆ ಜಾಮೀನು ಸಿಗುತ್ತೆ. ಉಳಿದಂತಹ ಆರೋಪಿಗಳಿಗೆ ಜಾಮೀನು ಸಿಗೋದು ಡಿಸೆಂಬರ್ ತಿಂಗಳಲ್ಲಿ. ಅಲ್ಲಿಗೆ ನಟ ದರ್ಶನ್ ಜೈಲಿನಿಂದ ಹೊರಗಡೆ ಬಂದು ಹೆಚ್ಚು ಕಮ್ಮಿ 9 ತಿಂಗಳಾಗಿದೆ. 9 ತಿಂಗಳ ಬಳಿಕ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಜೈಲಿಗೆ ಹೋಗ್ತಾ ಇದ್ದಾರೆ ನಟ ದರ್ಶನ್. ಅವ್ರು ಮಾತ್ರ ಹೋಗ್ತಾ ಇಲ್ಲ, ಒಟ್ಟು 17 ಆರೋಪಿಗಳು ಈ ಪ್ರಕರಣದಲ್ಲಿ. ಆ 17 ಆರೋಪಿಗಳಲ್ಲಿ 7 ಪ್ರಮುಖ ಆರೋಪಿಗಳ ಜಾಮೀನನ್ನ ರದ್ದು ಮಾಡಬೇಕು ಅಂತ ಕೋರಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದು ಆ 7 ಜನರ ಜಾಮೀನನ್ನ ರದ್ದು ಮಾಡುವಂತಹ ಕೆಲಸವನ್ನ ಇವತ್ತು ಸುಪ್ರೀಂ ಕೋರ್ಟ್ ಮಾಡಿದೆ. ನಟ ದರ್ಶನ್ ಜೊತೆಗೆ ಪವಿತ್ರ ಗೌಡ, ನಾಗರಾಜ್, ಲಕ್ಷ್ಮಣ್, ಪ್ರದೋಷ್, ಅನುಕುಮಾರ್ ಹಾಗೆ ಜಗದೀಶ್, ಒಟ್ಟು 7 ಆರೋಪಿಗಳ ಜಾಮೀನು ರದ್ದಾಗಿದೆ. ಕೆಲವೇ ಕ್ಷಣಗಳಲ್ಲಿ ಅವರೆಲ್ಲರನ್ನ ಕೂಡ ವಶಕ್ಕೆ ಪಡೆದು ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಅದಕ್ಕಾಗಿ ಪೊಲೀಸ್ ಇಲಾಖೆ ಎಲ್ಲ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.